ನೋಡಿ ಬಂತು ನಮ್ಮ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್. ಎಲ್ಲರೂ ಎಲ್ಲರೂ ಇದನ್ನು ಡೇ ಟ್ರೈನ್ ಅಂತ ಕರೀತಾರೆ. ಒಂದು ಕೊನೆಯ ಸತಿ ಈ ಡೇ ಟ್ರೈನ್ ಪುತ್ತೂರಿಗೆ ಎಂಟ್ರಾಗ್ತಾ ಇದೆ. ಇನ್ನು 6 ತಿಂಗಳುಗಳ ಕಾಲ ಈ ಡೇ ಟ್ರೈನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ SWR ಅವರು. ಬಾಯ್. ಬಾಯ್ ಬ್ರೋ. ಒಂದು ಕೊನೆ ಬಾರಿಗೆ ಈ ಟ್ರೈನ್ ಅಂದರೆ ಅಚ್ಚುಮೆಚ್ಚಿನ ಡೇ ಟ್ರೈನ್ ಪುತ್ತೂರಿಂದ ಹೊರಡ್ತಿದೆ. ಇನ್ನು 6 ತಿಂಗಳ ಕಾಲ ಈ ಟ್ರೈನ್ನ ಅನೌನ್ಸ್ಮೆಂಟ್ ಇಲ್ಲಿ ನಿಶಬ್ದವಾಗಿರುತ್ತೆ. ಅದಾದಮೇಲೆ ಮತ್ತೆ ಕಂಬ್ಯಾಕ್ ಕೊಡುತ್ತೆ. ಬಟ್ ಯಾವ ಅವತಾರದಲ್ಲಿ ಕೊಡುತ್ತೆ ಗೊತ್ತಿಲ್ಲ, ಯಾಕಂದರೆ ಆ ಟೈಮ್ಗೆ ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು. ಸೊ ಎಲೆಕ್ಟ್ರಿಕ್ ಇಂಜಿನ್ ಜೊತೆ ಈ ಟ್ರೈನ್ಗಳು ಮತ್ತೆ ಸ್ಟಾರ್ಟ್ ಆಗ್ಬೋದು. ಸೊ ಅದಕ್ಕಿಂತ ಮುಂಚೆ ಡೀಸೆಲ್ ಇಂಜಿನ್ ಜೊತೆ ಒನ್ ಲಾಸ್ಟ್ ಟೈಮ್ ಅಂತ ಕನ್ಸಿಡರ್ ಮಾಡ್ಬೋದು ಈ ಒಂದು ಡೇ ಟ್ರೈನ್ ಈ ರೂಟಲ್ಲಿ ಓಡಾಡ್ತಿರೋದು. ಸೊ ಇವತ್ತು ಡೇಟ್ ಬಂದು 31 ಮೇ 2025. ಇದಾದಮೇಲೆ ಸೌತ್ ವೆಸ್ಟರ್ನ್ ರೈಲ್ವೆ ಪ್ರಕಾರ ನವಂಬರ್ 1 ಮತ್ತು ಈ ಟ್ರೈನ್ಗಳು ವಾಪಸ್ ಬರೋದು. ಟೋಟಲಾಗೆ 3 ಪೇರ್ ಆಫ್ ಟ್ರೈನ್ಸ್ಗಳು, 2 ಪೇರು ಯಶವಂತಪುರಿಂದ, 2 ಪೇರು ಕಾರವಾರದಿಂದ, 1 ಪೇರು ಮಂಗಳೂರಿಂದ ಕ್ಯಾನ್ಸಲ್ ಆಗ್ತಾಯಿದೆ. ಇನ್ಮೇಲಿಂದ ಡೇ ಟ್ರೈನಲ್ಲಿ ಅಥವಾ ಡೇ ಟೈಮಲ್ಲಿ ನೀವೇನಾದರೂ ಈ ರೂಟ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಅದು ಸಾಧ್ಯ ಆಗುತ್ತೆ. ಯಾವುದು ಅಂದರೆ ಬಿಜಾಪುರ ಎಕ್ಸ್ಪ್ರೆಸ್ ಇದೆಯಲ್ಲ, ಆ ಟ್ರೈನ್ ಏನಾದರೂ ಲೇಟ್ ಆದರೆ ಮಾತ್ರ ನಿಮಗೆ ಈ ರೂಟ್ನ ಡೇ ಟೈಮಲ್ಲಿ ನೋಡ್ಬೋದು. ಈ ರೂಟ್ನ ಎಲೆಕ್ಟ್ರಿಫಿಕೇಷನ್ ಆಗೋಕ್ಕಿಂತ ಮುಂಚೆ ಒಂದು ಕೊನೆ ಸತಿ ನೋಡ್ಕೊಬಿಡೋಣ. ಕ್ವಿಕ್ಕಾಗೆ ನಮ್ಮ ರೂಟ್ ಬಗ್ಗೆ ಹೇಳ್ಬಿಡ್ತೀನಿ. ನಾನಿವತ್ತು ಜರ್ನಿ ಮಾಡ್ತಿರೋದು ಪುತ್ತೂರಿಂದ ಯಶವಂತಪುರದವರೆಗೂ. ಟೋಟಲಾಗೆ 313 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. 8 ಗಂಟೆ 18 ನಿಮಿಷ ಈ ಟ್ರೈನ್ಗೆ ಟೈಮ್ ಕೊಟ್ಟಿದ್ದಾರೆ ಈ ಒಂದು 313 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ. ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ ಪುತ್ತೂರು, ಇಲ್ಲಿಂದ ಸ್ಟ್ರೈಟ್ ಸುಬ್ರಹ್ಮಣ್ಯ ಮೇಲೆ ಶಿರಾಡಿ ಘಾಟ್ ಮೇಲೆ ನಾವು ಸಕಲೇಶ್ಪುರ ರೀಚ್ ಆಗ್ತೀವಿ. ಸಕಲೇಶ್ಪುರ ಕಡೆಯಿಂದ ಸ್ಟ್ರೈಟ್ ರೂಟ್ ಹಾಸನದಿಂದ ನಾವು ಡೈವರ್ಷನ್ ತೊಗೊತೀವಿ. ಹಾಸನಿಂದ ಡೈವರ್ಷನ್ ತೊಗೊಂಡು ನಾವು ಶ್ರವಣಬೆಳಗೊಳ, BG ನಗರ್, ಚನ್ನರಾಯಪಟ್ಟಣ, ನೆಲಮಂಗಲ ಮೇಲೆ ನಾವು ಚಿಕ್ಕಬಾಣಾವರ ರೀಚ್ ಆಗ್ತೀವಿ. ಚಿಕ್ಕಬಾಣಾವರದಿಂದ ನಾವು ಯಶವಂತಪುರ ಲೈನ್ ಮೇಲೆ ನಾವು ಯಶವಂತಪುರ ರೀಚ್ ಆಗ್ತೀವಿ. ಬೆಳಗ್ಗೆ 12:27 ಇಲ್ಲಿಂದ ಹೊರಟು ಸಾಯಂಕಾಲ ಸರಿಸುಮಾರು 7:45 ಅಥವಾ 8 ಗಂಟೆ ಸುಮಾರಿಗೆ ನಾವು ಯಶವಂತಪುರ ರೀಚ್ ಆಗ್ತೀವಿ. ನೀವೇನಾದರೂ ಫ್ರೆಂಡ್ಸ್ಗಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಈ ಒಂದು ಕುಕ್ಕೆ ರೂಟ್ನ ಡೇ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಇನ್ನು 6 ತಿಂಗಳುಗಳ ಕಾಲ ಅದು ಆಗಲ್ಲ. ಇನ್ ಕೇಸ್ ನೀವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಸಹ ಕ್ಯಾನ್ಸಲ್ ಮಾಡಬೇಕಾಗಿ ಏನಿಲ್ಲ. ಟ್ರೈನ್ ಟಿಕೆಟು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿ ಫುಲ್ ರೀಫಂಡ್ ನಿಮಗೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಏನಕ್ಕೆ ಈ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ, ಡೇ ಟ್ರೈನ್ ಮಾತ್ರ ಏನಕ್ಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದರೆ ಈ ರೂಟಲ್ಲಿ ಹೇಳಬೇಕಂದ್ರೆ ಎಲೆಕ್ಟ್ರಿಫಿಕೇಷನ್ ಮಾಡ್ತಿದ್ದಾರೆ. ಅಂದರೆ ಈ ರೂಟಲ್ಲಿ ಅಂದರೆ ಘಾಟ್ ಸೆಕ್ಷನ್ ರೂಟಲ್ಲಿ ಮಾತ್ರ ಡೀಸೆಲ್ ಇಂಜಿನ್ಸ್ ರನ್ ಆಗ್ತಿತ್ತು. ಬಟ್ ಆದರೆ ಇವಾಗ ಅಲ್ಲಿ ಆ ಕಂಬಿಗಳಾಗಲಿ, ಪೋಲ್ಗಳಾಗಲಿ, ತಂತಿಗಳಾಗಲಿ ಅದೆಲ್ಲ ಎಳಿಬೇಕು. ಸೊ ಅದಕ್ಕೋಸ್ಕರ ಡೇ ಟೈಮಲ್ಲಿ ಮಾತ್ರ ಮಾಡಬೇಕಾಗಿ ಬರುತ್ತಿದ್ದಾನಲ್ಲ. ಸೊ ಈ ಟ್ರೈನ್ಗಳು ಡಿಸ್ಟರ್ಬ್ ಮಾಡಬಹುದು. ಅದಕ್ಕೋಸ್ಕರ ಆ ಥರದ್ದು ಏನೂ ಬೇಡ ಅಂದ್ಬಿಟ್ಟು ಡೇ ಟ್ರೈನ್ನ 6 ತಿಂಗಳುಗಳ ಕಾಲ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸೊ ಹೌದು, ಒಂದು ಬ್ಯಾಡ್ ಮೂವ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಈ ರೂಟ್ನ ಮಾನ್ಸೂನಲ್ಲಿ ಅಂದರೆ ಮಳೆಗಾಲ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಬಟ್ ಒಂದು ಕಡೆ ನೋಡೋಕ್ಕೋದ್ರೆ ಅವಶ್ಯಕತೆಗಿಂತ ಅನಿವಾರ್ಯ ಜಾಸ್ತಿ ಇದು. ನೋಡಿ, ಇದೇ ಜಾಗದಲ್ಲಿ ನೆನ್ನೆ ಲ್ಯಾಂಡ್ಸ್ಲೈಡ್ ಆಗಿದ್ದು.
ಗೌರಿ ನದಿ. ಟೋಟಲಾಗಿ 42 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ಕಬಾಕಪುತ್ತೂರಿಂದ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಸುಬ್ರಹ್ಮಣ್ಯ ರೋಡಿಗೆ ಬಂದಿದ್ದೀವಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ SBHR. ಇಲ್ಲಿಗೆ ಕಾರವಾರ, ಯಶವಂತಪುರ, ಇಂಟರ್ಸಿಟಿ 1:05ಕ್ಕೆ ಬರುತ್ತೆ ಮತ್ತು 1:15ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಏನಕ್ಕಂದರೆ ಇಲ್ಲಿ ಹಿಂದ್ಗಡೆ ಬ್ಯಾಂಕರ್ಸ್ನ ಅಟ್ಯಾಚ್ ಮಾಡಬೇಕಾಗಿ ಬರುತ್ತೆ. ಏನಕ್ಕಂದರೆ ಇಲ್ಲಿ ನಾವು 100 ಸಮಥಿಂಗ್ ಏನೋ ಮೀಟರ್ಸ್ ಅಬೌವ್ ದ ಸಿ ಲೆವೆಲ್ ಇದ್ದೀವಿ. ಇಲ್ಲಿಂದ ನಾವು 58 ಕಿಲೋಮೀಟ್ರಲ್ಲಿ ನಾವು 900 ಮೀಟ್ರ್ ಅಬೌವ್ ದ ಸಿ ಲೆವೆಲ್ ತನಕ ನಾವು ಹೋಗ್ತೀವಿ. ಸೊ ಒಂದು ಘಾಟ್ ಸೆಕ್ಷನ್ನ ಹತ್ತಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಇಂಜಿನ್ ಸಾಲಲ್ಲ ಅಂದ್ಬಿಟ್ಟು ಹಿಂದ್ಗಡೆ 2 ಎಕ್ಸ್ಟ್ರಾ ಇಂಜಿನ್ಸ್ ಹಾಕ್ತಾರೆ. ಸೊ ಬನ್ನಿ ಕಪ್ಲಿಂಗ್ ತೋರಿಸ್ತೀನಿ. ಕಪ್ಲಿಂಗ್ ಕಂಪ್ಲೀಟ್ ಆಯಿತು. ಬ್ಯಾಂಕರ್ ಲೊಕೊಮೋಟಿವ್ಸ್ನ ಅಟ್ಯಾಚ್ ಮಾಡಿದ್ರು, 2 ಎಕ್ಸ್ಟ್ರಾ ಬ್ಯಾಂಕರ್ಸ್ನ ಅಟ್ಯಾಚ್ ಮಾಡಿದ್ರು. ಹಿಂದ್ಗಡೆ ಏನಾದರೂ ಇಂಜಿನ್ಸ್ನ ಹಾಕಿದ್ರೆ ಅದನ್ನು ಬ್ಯಾಂಕರ್ ಅಂತಾರೆ, ಮುಂದ್ಗಡೆ ಹಾಕಿದ್ರೆ ಅದನ್ನು ಬ್ರೇಕರ್ ಅಂತ ಕರೀತಾರೆ. ನೋಡಿ, ಇಲ್ಲಿಂದ ಎಕ್ಸಿಟ್ ಆದರೆ ನಿಮಗೆ ಡೈರೆಕ್ಟಾಗಿ ಕುಕ್ಕೆಗೆ ಅಥವಾ ಧರ್ಮಸ್ಥಳಕ್ಕೆ ನಿಮಗೆ ಆಟೋಸು, ಬಸ್ಸಸ್ ಸಹ ನಿಮಗೆ ಇಲ್ಲಿಂದನೇ ಸಿಗುತ್ತೆ. ಸೊ ಎಲ್ಲಿದೆ ಬ್ಯಾಂಕರ್ ಅಂತ ಹೇಳ್ತಿದ್ದೆ. ಬ್ಯಾಂಕರ್ ಅಂದರೆ ಹಿಂದ್ಗಡೆಯಿಂದ 2 ಎಕ್ಸ್ಟ್ರಾ ಲೊಕೊಮೋಟಿವ್ಸು ಅಡಿಷ್ನಲ್ ಪವರ್ ಆಗಿ ನಮ್ಮ ಟ್ರೈನ್ಗೆ ಹಾಕ್ತಾರೆ. ಸೊ ದಟ್ ಆ ಒಂದು ಘಾಟ್ ಸೆಕ್ಷನ್ ಏನಿದೆಯೋ ಅದು ಹತ್ತಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು 2 ಎಕ್ಸ್ಟ್ರಾ ಲೊಕೊಮೋಟಿವ್ಸ್ ಹಾಕ್ತಾರೆ. ಮತ್ತು ಸಕಲೇಶ್ಪುರದಲ್ಲಿ ಸೇಮ್ ಅದೇ ಲೊಕೊಮೋಟಿವ್ಸ್ನ ತೆಗೆದು ಹಾಕ್ತಾರೆ. ಸೊ ಬನ್ನಿ ಹೊರಡೋಣ ಕುಕ್ಕೆಯಿಂದ. ಪ್ಲಸ್ ಕುಕ್ಕೆನ ನೀವು ನಿಮ್ಮ ಲಂಚ್ ಆಪ್ಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಡೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಒಳ್ಳೆ ಆಪ್ಷನ್ ಸಿಗುತ್ತೆ. ನಿಮಗೆ ಮಂಗಳೂರು ಬನ್ಸ್ ಸಿಗುತ್ತೆ, ಮತ್ತು ವೆಜ್ ಪಲಾವ್ ಸಿಗುತ್ತೆ, ಅದ್ರ ಜೊತೆ ಮೊಸರನ್ನ ಸಿಗುತ್ತೆ. ಸೊ ರಿವ್ಯೂ ಮಾಡಿ ಹೇಳ್ತೀನಿ ನಿಮಗೆ ಹೆಂಗಿತ್ತು ಅಂತ. ಅವರು ಒಂದು ಮಾತು ಹೇಳಿದ್ರು ಗೊತ್ತಾ, ಇಲ್ಲಿರೋ ವೆಂಡರ್ಸ್ಗಳು. ಯಾರೋ ವೆಂಡರ್ಸ್ ಕೇಳಿದ್ರು ಇಲ್ಲಿ ಸಮೋಸ ಇರುತ್ತಾ ಅಂತ. ಸೊ ಅದಕ್ಕೆ ಅವ್ರು ಹೇಳಿದ್ರು ಇವತ್ತು ಲಾಸ್ಟ್ ಡೇ ಅಲ್ವಾಪ್ಪ, ಸೊ ಅದಕ್ಕೋಸ್ಕರ ಏನೂ ಮಾಡ್ತಿಲ್ಲ ಅಂತ. ಸೊ ಅವ್ರಿಗೂ ಸಹ ಒಂದು ಏನಂತಾರೆ ಆ ಫೀಲಿಂಗ್ ಅಂಥದ್ದು ಇದೆ. ಇವತ್ತು ಕೊನೆಯದಾಗೆ ಈ ಟ್ರೈನು ಅಂದರೆ ಡೇ ಟ್ರೈನು ಇಲ್ಲಿಂದ ಹೊರಡುತ್ತೆ ಅಂತ, ಅಥವಾ ಇಲ್ಲಿಗೆ ಬಂದು ಇಲ್ಲಿಂದ ಹೊರಡುತ್ತೆ ಅಂತ. ಸೊ ಅವ್ರಿಗೂ ಸಹ ಅದೊಂದು ಎಲ್ಲೋ ಮನಸ್ಸಿನೆಲ್ಲ ಅದು ದುಃಖ ಇದೆ ನೋಡಿ. ಸೊ ಹೇಳಿದ್ನಲ್ಲ, ನಿಮ್ಗೆ ಆಪ್ಷನ್ ಹೇಳ್ದಂಗೆ ಸುಬ್ರಹ್ಮಣ್ಯನ ಲಂಚ್ ಆಪ್ಷನ್ ಆಗಿ ನಾನು ಸಹ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮೊಸರನ್ನ ಸಿಗುತ್ತೆ, ಅದ್ರ ಜೊತೆ ಪಲಾವು ಸಹ ಸಿಗುತ್ತೆ, ಮತ್ತು ಸ್ನ್ಯಾಕ್ಸ್ ಥರ ಅಂದ್ಬಿಟ್ಟು ಮಂಗಳೂರು ಬನ್ಸ್ ಸಹ ನಿಮಗೆ ಸಿಗುತ್ತೆ. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಸೊ ಸ್ಟಾರ್ಟಿಂಗ್ ವಿತ್ ಮೊಸರನ್ನ ನೋಡೋಣ. ಟೇಸ್ಟ್ ವೈಸ್ ಚೆನ್ನಾಗಿದೆ. ಗಟ್ಟಿಗಂತೂ ಏನಿಲ್ಲ, ತಿಳಿಯಾಗಿ ಚೆನ್ನಾಗಿದೆ. ಟೇಸ್ಟು ಚೆನ್ನಾಗಿದೆ. ಅದ್ರ ಜೊತೆ ಜೀರಿಗೆ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಮೆಣಸಿನ್ಕಾಯಿ ಸಹ ಇದರಲ್ಲಿ ಅವೈಲೇಬಲ್ ಇದೆ. ಅದ್ರ ಜೊತೆ ನಿಮಗೊಂದು ಉಪ್ಪಿನಕಾಯಿ ಸಹ ಕೊಡ್ತಾರೆ, ಅಂದರೆ ಮ್ಯಾಂಗೋ ಉಪ್ಪಿನಕಾಯಿ ಸಹ ನಿಮಗೆ ಅದ್ರ ಜೊತೆ ಕೊಡ್ತಾರೆ. 40 ರೂಪೀಸ್ ಆಗುತ್ತೆ ನಿಮಗೆ. ಮತ್ತು ಮಂಗಳೂರು ಬನ್ಸ್ ಟ್ರೈ ಮಾಡೋಣ. ಹೇಳಿ, ಸಾಫ್ಟಾಗಿದೆ. ಇದು ಸಹ ಚೆನ್ನಾಗಿದೆ. ಸೊ ಓವರಾಲ್ ನಿಮಗೆ ಕೇಸ್ ಮಂಗಳೂರು ಬಂದು ಸಹ ನೀವು ಸ್ನ್ಯಾಕ್ಸ್ ಐಟಮ್ ಆಗಿ ನೀವು ಚೂಸ್ ಮಾಡ್ಕೊತೀರ ಅಂದರೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇದೆರಡು ಕಂಪ್ಲೀಟ್ ಮಾಡ್ತೀನಿ. ಘಾಟ್ ಸೆಕ್ಷನ್ ತೋರಿಸ್ತಾ ಓವರಾಲ್ ರಿವ್ಯೂ ಕೂಡ ನಿಮಗೆ ಕೊಡ್ತೀನಿ.
ಒಂದು ರೂಟ್ ಏನಿದೆ ಅಂದರೆ ಈ 58 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರವರೆಗೂ, ಇದರಲ್ಲಿ ಸರಿಸುಮಾರು 56ಕ್ಕಿಂತ ಹೆಚ್ಚು ಸುರಂಗಗಳು ಬರುತ್ತೆ ಮತ್ತು 80ರಿಂದ 100ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಬರುತ್ತೆ. ಪ್ಲಸ್ ಇದೇ ಥರ ಆ ವ್ಯೂಗಳಿದೆಯಲ್ಲ, ಒಂದಕ್ಕಿಂತ ಒಂದು ವ್ಯೂಗಳು ಈ ರೂಟಲ್ಲಿ ನಿಮಗೋಸ್ಕರ ಕಾದಿದೆ. ಬಟ್ ಮಾನ್ಸೂನಲ್ಲಿ ಇದೇ ರೂಟು, ಮಾನ್ಸೂನಲ್ಲಿ ಅಂದರೆ ಮಳೆಗಾಲದಲ್ಲಿ ಇದೇ ರೂಟು ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ. ಈ ರೂಟ್ನ ಗ್ರೀನ್ ರೂಟ್ ಸಹ ಅಂತ ಕರೀತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಮಾನ್ಸೂನಲ್ಲಿ ನೀವು ಇಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಬಟ್ ಮಾನ್ಸೂನ್ ಮುಗಿದ ತಕ್ಷಣ ಅಂದರೆ ನವಂಬರ್ ಅಷ್ಟೊತ್ತಿಗೆ ನೀವು ಮತ್ತೆ ಇದೇ ರೂಟಲ್ಲಿ ವಾಪಸ್ ಟ್ರಾವೆಲ್ ಮಾಡ್ಬೋದು.
ಈ ಬಂಡೆ ನೋಡಿ ಹೆಂಗೆ ಕೊರೆದ್ಬಿಟ್ಟು ಮಧ್ಯದಲ್ಲಿ ದಾರಿ ಮಾಡಿದ್ದಾರೆ ಅಂತ. ಬಂಡೆ ಬೀಳಬಾರ್ದು ಅಂದ್ಬಿಟ್ಟು ಮೆಶ್ ಕೂಡ ಹಾಕಿದ್ದಾರೆ ಅದಕ್ಕೆ. ಟೋಟಲಾಗಿ 97 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ಕಬಗಪುತ್ತೂರಿಂದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ SKLR. ಇಲ್ಲಿಗೆ ಕಾರವಾರ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ 3:35ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 3:45ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 10 ನಿಮಿಷ ಏನಕ್ಕಪ್ಪ ಅಂದರೆ ಸುಬ್ರಹ್ಮಣ್ಯನಲ್ಲಿ ಇಂಜಿನ್ ಹಾಕಿದ್ರಲ್ಲ, ಆ ಇಂಜಿನ್ನ ಇಲ್ಲಿ ತೆಗಿತಾರೆ. ಸೊ ಇಲ್ಲಿಂದ ನಾರ್ಮಲ್ ರೂಟ್ ಇರುತ್ತೆ. ಸೊ ಒಂದೇ ಇಂಜಿನ್ ಸಾಕು ಇಲ್ಲಿಂದ ಯಶವಂತಪುರದವರೆಗೂ ಹೇಳ್ಕೊಂಡು ಹೋಗೋಕ್ಕೆ. ಸೊ ಅದಕ್ಕೋಸ್ಕರ ಆ 2 ಎಕ್ಸ್ಟ್ರಾ ಇಂಜಿನ್ಸ್ನ ಇಲ್ಲಿ ತೆಗೆದುಹಾಕ್ತಾರೆ. ಸೊ ಅಲ್ಲಿ ಏನು ಸ್ಪೀಡ್ ರಿಸ್ಟ್ರಿಕ್ಷನ್ ಇತ್ತು, ಇಲ್ಲಿಂದ ನಾರ್ಮಲ್ ಸ್ಪೀಡ್ ರಿಸ್ಟ್ರಿಕ್ಷನ್ ಬರುತ್ತೆ. 110 ಸ್ಪೀಡ್ ರಿಸ್ಟ್ರಿಕ್ಷನ್ ಇಲ್ಲಿಂದ ಬರುತ್ತೆ. ಸೊ ಸೆಂಟ್ರಲ್ ಅಂತೂ ಒಂದು ಸ್ವಲ್ಪ ಹೊತ್ತು ನಾನಂತೂ ನಿದ್ದೆ ಮಾಡಿದೆ, ಯಾಕಂದರೆ ತುಂಬ ಹ್ಯೂಮಿಡಿಟಿ ಇತ್ತು. ಸೊ ಹೊರಗಡೆ ನಿಂತ್ಕೊಂಡ್ರೆ ಬೆವರ್ತಿತ್ತು, ಆ ರೇಂಜಲ್ಲಿ ಹ್ಯೂಮಿಡಿಟಿ ಇತ್ತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಪವರ್ ನ್ಯಾಪ್ ತೊಗೊಂಡು ಈಗ ಬ್ಯಾಕ್ ಟು ರೆಕಾರ್ಡಿಂಗ್. ಸೊ ಏನೇನು ಅವೈಲೇಬಲ್ ಇದೆ ಸಕಲೇಶ್ಪುರದಲ್ಲಿ ನಿಮಗೆ ಅಂದರೆ ಕರ್ಡ್ ರೈಸ್ ಇದೆ, ಪಲಾವ್ ಇದೆ, ಮತ್ತು ನಿಪ್ಪಟ್ಟು ಟೈಪು ಮಧುರ ವಡೆ ಇದೆ, ಟೀ ಕಾಫಿ ಸಹ ನಿಮಗೆ ಅವೈಲೇಬಲ್ ಇದೆ. ಸೊ ಒಂದು ಒಳ್ಳೆ ಸ್ಟೇಷನ್ ಅಂತ ಹೇಳ್ಬೋದು ನಿಮ್ಮ ಸ್ನ್ಯಾಕ್ಸ್ ಐಟಮ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಹೇಮಾವತಿ ನದಿ.
ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅಂದ್ಬಿಟ್ಟು ನೋಡಿ ಒಂದು ಗೋಡೆಡ್ ಥರ ಕಟ್ತಿದ್ದಾರೆ ನೋಡಿ. ಕೆಳಗೆ 139 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹಾಸನಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ HAS. ಇಲ್ಲಿಗೆ ಕಾರವಾರ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇಲ್ಲಿಗೆ 4:40ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 4:50ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 10 ನಿಮಿಷ ಲೇಟಾಗಿ 5 ಗಂಟೆಗೆ ಸರಿ ಸುಮಾರಿಗೆ ನಾವಿಲ್ಲಿ ಬಂದಿದ್ದೀವಿ. ಸೊ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಸಹ ಹಾಸನ ಆಗಿದೆ. ಒಂದು ಜಂಕ್ಷನ್ ಸ್ಟೇಷನ್ ಕೂಡ. ನಾವು ಬಂದಿದ್ದ ಲೈನ್ ಅಂದರೆ ಸಕಲೇಶ್ಪುರ ಹಾಸನ ಲೈನ್, ಮತ್ತು ನಾವು ಹೊರಡ್ತಾ ಇರೋ ಲೈನ್ ಅಂದರೆ ಹಾಸನ ಚನ್ನರಾಯಪಟ್ಟಣ ಶ್ರವಣಬೆಳಗೊಳ ಲೈನ್, ಮತ್ತು ಇಲ್ಲಿಂದ ಒಂದು ಲೈನ್ ಅರಸೀಕೆರೆ ಸಹ ಹೋಗಿದೆ. ಸೊ ಹಾಸನ ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಆಗಿದೆ. ಹಾಸನಾಂಬೆಯ ಮಡಿಲಲ್ಲಿ ನಾವಿವಾಗ ಇದ್ದೀವಿ. ಸೊ ಹಾಸನ ಸ್ಟೇಷನ್ ಕೂಡ ರೀಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಪ್ಲಸ್ ಹಾಸನಲ್ಲಿ ನಿಮಗೆ ಸ್ನ್ಯಾಕ್ಸ್ ಐಟಮ್ ಆಗಿ ಚಿಪ್ಸ್ ಆಗಲಿ, ಬಿಸ್ಕೆಟ್ಸ್ ಆಗಲಿ, ಕೇಕ್ ಆಗಲಿ ಇಂಥದ್ದು ಸಿಗುತ್ತೆ. ವಾಟರ್ ಬಾಟಲ್ ಸಹ ನಿಮಗೆ ಹಾಸನಲ್ಲಿ ಸಿಗುತ್ತೆ. ಹಾಸನಲ್ಲಿ ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆ ಅನ್ಸುತ್ತಿದ್ದು 1 ಕಡೆ ನಿಮಗೆ ಫುಡ್ ಆನ್ ಟ್ರ್ಯಾಕ್ ಸಹ ನಿಮಗೆ ಸಿಗುತ್ತೆ. ಏನು ಗೊತ್ತಾ, ನಾನು ಇದೇ ಟ್ರೈನಲ್ಲಿ ಮಾರ್ಚ್ ಎಂಡಲ್ಲಿ ನಾನು ಟ್ರಾವೆಲ್ ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಜೊತೆ ನಾನು ಟ್ರಾವೆಲ್ ಮಾಡಿದ್ದೆ ಕುಕ್ಕೆಯಿಂದ ಬೆಂಗಳೂರವರೆಗೂ. ಆವಾಗ ಸ್ಲೀಪರ್ ಕ್ಲಾಸೆಲ್ಲ ನಾನು ಟ್ರಾವೆಲ್ ಮಾಡಿದ್ದು. ಬಟ್ ವಿತಿನ್ ಆಲ್ಮೋಸ್ಟ್ 2 ತಿಂಗಳಂತ ಕನ್ಸಿಡರ್ ಮಾಡ್ಕೊಳ್ಬೋದು. ಏಪ್ರಿಲ್ ಫುಲ್ಲು ಮತ್ತು ಮೇ ಫುಲ್ಲು ಕನ್ಸಿಡರ್ ಮಾಡ್ಕೊಬೋದು. ಅಷ್ಟರೊಳಗೆ ಸೀಟ್ಸ್ನ ಕಂಡೀಷನ್ ಅಂತೂ ಚೆನ್ನಾಗಿದ್ದಿದ್ದು ಸೀಟ್ಸ್ನ ವರ್ಸ್ಟ್ ಕಂಡೀಷನ್ಸ್ ಮಾಡಿ ಇಟ್ಟಿದ್ದಾರೆ. ಪ್ಯಾಸೆಂಜರ್ನ ಬ್ಲೇಮ್ ಮಾಡಬೇಕು ಅಥವಾ ಮೇಂಟೆನೆನ್ಸ್ ಸರಿ ಇಲ್ವೋ, ರೈಲ್ವೇಸ್ ಅವ್ರು ಬ್ಲೇಮ್ ಮಾಡಬೇಕು ಗೊತ್ತಾಗ್ತಿಲ್ಲ. 2 ತಿಂಗಳಲ್ಲಿ ಅದು ಹೆಂಗ್ರಿ ಸೀಟ್ಸ್ನೆಲ್ಲ ಹರಿದಾಕಿ ಆ ಸೀಟ್ಸ್ಗೆ ಟೇಪ್ಗಳು ಹಾಕ್ಬಿಟ್ಟು ಅದನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ನೋಡಿ. ಹೆಂಗಿದೆ ನೋಡಿ ನಮ್ಮ ರೈಲ್ವೆ ವ್ಯವಸ್ಥೆ. ಕರೆಕ್ಟು ಕೆಲವು ಸತಿ ಅನಿಸ್ಬಿಡುತ್ತೆ ಇಂಥವ್ರಿಗೇ ಟಿಕೆಟ್ ಬುಕ್ ಮಾಡಿದಾಗ ವೆಯ್ಟಿಂಗ್ ಲಿಸ್ಟಲ್ಲಿ ಸಿಗಾಕೊಂಬಿಡ್ಬೇಕು ಅನಿಸುತ್ತೆ ನೋಡಿ. ಎಷ್ಟು ಫೆಸಿಲಿಟಿ ಕೊಡ್ತಿದ್ದಾರೆ ಇಂಡಿಯನ್ ರೈಲ್ವೇಸ್ ಅವರು, ಆದರೂ ಸಹ ಇವ್ರುಗಳು ಅದನ್ನು ನೀಟಾಗಿ ಇಟ್ಕೊಳ್ಳಲ್ಲ. ಸೊ ಲೆಫ್ಟ್ ಸೈಡ್ ಲೈನ್ ನೋಡ್ತಿದ್ದೀರಲ್ಲ, ಇದೇ ಲೈನೇ ಸ್ಟ್ರೇಟಾಗಿ ಅರಸೀಕೆರೆ ಕಡೆ ಹೋಗುತ್ತೆ. ಅರಸೀಕೆರೆ ಮತ್ತು ಮೈಸೂರು ಕಡೆ ಲೈನ್ ಹೋಗುತ್ತೆ. ನಾವು ಡೈವರ್ಟ್ ಆಗಿದ್ದೀವಿ ಟುವರ್ಡ್ಸ್ ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ, BG ನಗರ್, ಕುಣಿಗಲ್ ಕಡೆ ನಾವು ಡೈವರ್ಟ್ ಆಗಿದ್ದೀವಿ. ಎಂಬತ್ತೊಂದು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಶ್ರವಣಬೆಳಗೊಳಗೆ ಬಂದಿದ್ದೀವಿ. ಕಾರವಾರ ಯಶವಂತಪುರ ಇಂಟರ್ಸಿಟಿ ಇಲ್ಲಿಗೆ
5:25ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 5:26ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸ್ಟೇಷನ್ ಎಕ್ಸಿಟ್ ಆಗ್ತಿದ್ದಂಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಗೊಮ್ಮಟೇಶ್ವರ ಕಾಣಿಸುತ್ತೆ. ಬೆಟ್ಟದ ಮೇಲ್ಗಡೆ ನಿಂತಿರುವ ಗೊಮ್ಮಟೇಶ್ವರ ಕಾಣುತ್ತೆ. ಸ್ಟಾರ್ಟ್ ನೋಡಿ, ಸ್ಟೇಷನಲ್ಲೇ ಇಲ್ಲೇ ಇದೆ ನೋಡಿ ಗೊಮ್ಮಟೇಶ್ವರನ ಒಂದು ಆಕೃತಿ. ಎಕ್ಸಿಟ್ ಆಗ್ತಿದ್ದಂಗೆ ತೋರಿಸ್ತೀನಿ, ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಕಾಣಿಸ್ತಿದೆ ಬಟ್ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಸೊ ಹತ್ತಿರ ಹೋಗಿದ ತಕ್ಷಣ ನಿಮಗೆ ತೋರಿಸ್ತೀನಿ ರೀ. ಸ್ಟೇಷನ್ನು ಸಹ ನೋಡಿ, ಆ ದೇವಸ್ಥಾನದ ಏನು ಡಿಸೈನ್ ಇರುತ್ತೋ ಅದೇ ಥರ ಮಾಡಿದ್ದಾರೆ. ನೋಡಿ, ಸಿಂಗಲ್ ಲೈನ್ ಸೆಕ್ಷನ್ ಇರೋ ಕಾರಣ ನಮ್ಮ ಟ್ರೈನನ್ನು ಎಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಈ ಕಡೆಯಿಂದ ಹಾಸನ ಇಂಟರ್ಸಿಟಿ ಬರ್ತಿದೆ, ಯಶವಂತಪುರ ಹಾಸನ ಇಂಟರ್ಸಿಟಿ. ಮೋಸ್ಟ್ ಪ್ರಾಬಬ್ಲಿ ಡೀಸೆಲ್ನ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ ಅನಿಸುತ್ತೆ. ಇದು ಲಾಸ್ಟ್ ಸಂಜೆ ಅಂತ ಕನ್ಸಿಡರ್ ಮಾಡ್ಬೋದು. ಇದಾದಮೇಲೆ 6 ತಿಂಗಳಾದಮೇಲೆ ಗೊತ್ತಿಲ್ಲ ಡೀಸೆಲ್ ಇನ್ನೂ ಇರುತ್ತೋ ಅಥವಾ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ ಟೇಕ್ ಓವರ್ ಮಾಡಿ ಎಲೆಕ್ಟ್ರಿಕ್ನ ಸಾಮ್ರಾಜ್ಯ ಕಟ್ಟುತ್ತೋ ಗೊತ್ತಿಲ್ಲ ನಮಗೆ. ನೋಡೋಣ. ಇನ್ನೊಂದು ಅಪ್ರಾಕ್ಸ್ 50 ಕಿಲೋಮೀಟರ್ಸ್ ಇದೆ ಯಶವಂತಪುರ ರೀಚ್ ಆಗೋಕ್ಕೆ. ಬಟ್ ಒಂದು ಕ್ಯಾಚ್ ಏನು ಗೊತ್ತಾ, ಚಿಕ್ಕಬಾಣಾವರದಿಂದ ನಮ್ಮನ್ನು ಬೇಗ ಕ್ಲಿಯರ್ ಮಾಡ್ತಾರೋ ಅಥವಾ ಡಿಟೈನ್ ಮಾಡ್ಕೊತಾರೋ ಅನ್ನೋದು ಒಂದು ಕ್ಯಾಚ್ ಇದೆ. ಯಾಕಂದರೆ ಪಂಚಗಂಗಾ ಸಹ ಡಿಪಾರ್ಚರ್ ಇದೆ ಬೆಂಗಳೂರಿಂದ, ಅದು ಸಹ ಸೇಮ್ ರೂಟಲ್ಲಿ ಬರುತ್ತೆ. ನೋಡೋಣ ಅದಕ್ಕೆ ಕ್ರಾಸಿಂಗ್ ಕೊಡ್ತಾರೋ ಇಲ್ಲ ಅದನ್ನು ಲೂಪ್ ಮಾಡ್ಬಿಟ್ಟು ನಮ್ಮನ್ನು ಕ್ಲಿಯರ್ ಮಾಡ್ತಾರೋ ಅಂತ ನೋಡೋಣ. ಸಿಂಗಲ್ ಲೈನ್ ಸೆಕ್ಷನ್ ಅಂದರೆ ಇದೇ ಮಜಾ ಕಣ್ರಿ. ಯಾವ ಟ್ರೈನಲ್ಲಿ ಎಲ್ಲಿ ನಿಲ್ಲಿಸ್ತಾರೋ ಗೊತ್ತಾಗಲ್ಲ. ಸೊ ಬನ್ನಿ ನೋಡೋಣ. ಒಂದು ಬ್ಯೂಟಿಫುಲ್ ಸನ್ಸೆಟ್ ಆಯಿತು. ಇನ್ನೇನಿದ್ರು ಯಶವಂತಪುರನ ಲಾಸ್ಟ್ ಅರೈವಲ್. ಏನೇ ಅಂದ್ರೂ ಈ ರೂಟ್ ನನಗೆ ತುಂಬ ಕ್ಲೋಸ್ ಆಗಿತ್ತು ರೀ. ಯಾಕಂದರೆ ಫ್ರೆಂಡ್ಸ್ಗಳ ಜೊತೆ ಸಖತ್ತಾಗಿರೋ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೆ. ಅದಾದಮೇಲೆ ಅದಕ್ಕಿಂತ ಮುಂಚೆ ಏನಕ್ಕೆ ಕ್ಲೋಸ್ ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. 6 ತಿಂಗಳು ತೊಗೊಳ್ಳೋಣ, ಓಕೆನಾ? 6 ತಿಂಗಳು ಅಂದರೆ ಡಿಸೆಂಬರಿಂದ ಕನ್ಸಿಡರ್ ಮಾಡೋಣ. ಡಿಸೆಂಬರ್ 2024ರಿಂದ ಡಿಸೆಂಬರಲ್ಲಿ ಒಂದು ಜರ್ನಿ ಮಾಡಿದೆ, ಫೆಬ್ರವರಿನಲ್ಲಿ ಒಂದು ಜರ್ನಿ ಮಾಡಿದೆ, ಮಾರ್ಚಲ್ಲಿ ಮತ್ತೆ ಒಂದು ಜರ್ನಿ ಮಾಡಿದೆ ಫ್ರೆಂಡ್ಸ್ ಜೊತೆ, ಮತ್ತು ಮೇನಲ್ಲಿ ಇನ್ನೊಂದು ಜರ್ನಿ ಮಾಡ್ತಾಯಿದ್ದೀನಿ. ಸೊ ನೋಡಿ, 6 ತಿಂಗಳಲ್ಲಿ 4ನೇ ಸತಿ ನಾನು ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಿರೋದು. 4 × 2 8 ಸತಿ ಈ ರೂಟಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ ರೀ ಬರೀ 6 ತಿಂಗಳಲ್ಲಿ. ಆಲ್ಮೋಸ್ಟ್ ಹೇಳ್ತಾರಲ್ಲ ರಟ್ ಹೊಡೆದು ಬಿಟ್ಟಿದ್ದೀನಿ ಅಂತ, ಆ ಥರ ಆಗ್ಬಿಟ್ಟಿದೆ ನಂಗೆ ರೂಟು. ಎಲ್ಲಿ ಯಾವ ಪಾಯಿಂಟಲ್ಲಿ ವ್ಯೂ ಪಾಯಿಂಟ್ ಸಖತ್ತಾಗಿದೆ, ಬ್ರಿಡ್ಜಸ್ಗಳು ಎಲ್ಲಿ ಸಖತ್ತಾಗಿದೆ, ಎಲ್ಲಿಂದ ನೀರು ಜಿಣುಕ್ತಿರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಒಳ್ಳೊಳ್ಳೆ ಶಾರ್ಟ್ಸ್ಗಳು ಯಾವ್ಯಾವ ಪ್ಲೇಸಸಲ್ಲಿ ಬರುತ್ತೆ ಅನ್ನೋದೆಲ್ಲ ಬಯಟ್ ಹೊಡೆದ್ಬಿಟ್ಟಿದ್ದೀನಿ. ಆ ಥರ ಆಗ್ಬಿಟ್ಟಿದೆ ನನಗೆ ಈ ರೂಟು. ಸೊ ಅಂಥ ರೂಟಲ್ಲಿ ವೀಕೆಂಡ್ ಆಗಿದ ತಕ್ಷಣ ಸಾಕು ಒಂದು ಬರ್ತಿತ್ತು ನನಗೆ ತಲೆಯಲ್ಲಿ, ಮಂಗ್ಳೂರಿಗೆ ಹೋಗೋಣ. ಒಂದು ಒಳ್ಳೆ ನೇಚರ್ ರೂಟ್ ಬೇರೆ ಅದು, ಆರಾಮಾಗಿ ಸ್ಟ್ರೆಸ್ ಎಲ್ಲ ಹಿಡಿದೋಗ್ತಿತ್ತು. ಆ ಥರ ಇರ್ತಿತ್ತು ನನಗೆ ಈ ರೂಟು. ಸೊ ಅಂಥ ರೂಟು ಇನ್ನು ಡೇ ಟ್ರೈನಲ್ಲಿ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಸಖತ್ತು ಬೇಜಾರಾಗೋಯ್ತು. ಸೊ ಅದಕ್ಕೋಸ್ಕರ ಏನೇ ಆಗಲಿ ಅಂದ್ಬಿಟ್ಟು ಲಾಸ್ಟ್ ರನ್ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡೋಣ.
ಒನ್ ಅಮಾಂಗ್ ದಿ ಫೇವ್ರೆಟ್ ಸ್ಪಾಟ್ಸ್ ಕಂಡ್ರಿ ಇದು. ಮೇಲ್ಗಡೆ ನಾವು ಹೋಗ್ತಾ ಇರ್ತೀವಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಹೈವೇ ಬರುತ್ತೆ ನೋಡಿ. ನೆಲಮಂಗಲ ಕುಣಿಗಲ್ ಹೈವೇ ಅದು. ಶಿವ ಪಾರ್ವತಿ ನೋಡಿ. KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್. ನೋಡಿ ಪ್ಯಾರಲಲ್ಲಾಗೆ ಹುಬ್ಳಿ ಬೆಂಗಳೂರು ಮೇನ್ ಲೈನ್ ಜೊತೆ ಇದ್ದೀವಿ ನಾವು. ಇನ್ನೇನು ಸೋಲ್ದೇವನಹಳ್ಳಿ ಬರುತ್ತೆ, ಸೋಲ್ದೇವನಹಳ್ಳಿ ಸ್ಕಿಪ್ ಆಗಿದ ತಕ್ಷಣ ಚಿಕ್ಕಬಾಣಾವರನಲ್ಲಿ ನಾವು ಜಾಯ್ನ್ ಆಗ್ತೀವಿ. ಶಿವಮೊಗ್ಗ ಟೌನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಅಲ್ಲಿಗೆ ಈ ಒಂದು ಡೇ ಟ್ರೈನ್ ಅಂದರೆ ಡೀಸೆಲ್ ಇಂಜಿನ್ ಜೊತೆ ಇರುವ ಡೇ ಟ್ರೈನ್ನ ಅಧ್ಯಾಯ ಮುಗೀತು ಅನಿಸುತ್ತೆ. ಸೊ ಇಂಟೀರಿಯರ್ ನೋಡ್ಕೊಂಬಿಡಿ, 3x3 ಸೆಟ್ಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಸೀಟ್ಸ್ ಕಂಫರ್ಟೇಬಲ್ ಆಗಿದೆ, ಬಟ್ ಅಷ್ಟು ಲಾಂಗ್ ಜರ್ನಿಗೆ ಸಪೋರ್ಟ್ ಆಗದೇ ಇರೋವಂಥ ಸೀಟ್ಸ್ಗಳಿದು. ಸ್ವಲ್ಪ ಬಲ್ಕಿ ಪರ್ಸನ್ ಯಾರಾದರೂ ಬಂದರೆ ಅನ್ಕಂಫರ್ಟೇಬಲ್ ಆಗುತ್ತೆ. ಆ್ಯಂಡ್ ಪ್ಲಸ್ ಚಾರ್ಜಿಂಗ್ ಸಾಕೆಟ್ ಒಂದು ಇಶ್ಯೂ ಇದೆ ನೋಡಿ, 6 ಜನಕ್ಕೆ ಒಂದು ಚಾರ್ಜಿಂಗ್ ಸಾಕೆಟ್, ಅದು ಒಂದೇ ಒಂದು ಚಾರ್ಜಿಂಗ್ ಸಾಕೆಟು. ಸೊ ಅದೊಂದು ಇಶ್ಯೂ ಆಗುತ್ತೆ. ಅದು ಬಿಟ್ಟರೆ ಇನ್ನೇನೆಲ್ಲ ಕೋಚ್ ನೀಟ್ ಆ್ಯಂಡ್ ಕ್ಲೀನಾಗಿದೆ. ವಾಶ್ರೂಮ್ಸ್ ಅಂತೂ ಓಕೆ, ಆನ್ ಆ್ಯನ್ ಆ್ಯಾವ್ರೇಜ್ ನೀಟಾಗಿದೆ, ಬಟ್ ಅಷ್ಟು ನೀಟಾಗಂತೂ ಇಲ್ಲ. ಬಟ್ ವೇರಾಸ್ AC ಅಂತೂ ಸಖತ್ತಾಗಿದೆ. ಸ್ಲೀಪರ್ ವರ್ಸ್ಟ್ ಕಂಡೀಷನಲ್ಲಿದೆ. ಸೊ ಬನ್ನಿ, ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಮೀಟ್ ಮಾಡಿಸಿ ಅವರಿಂದ ಸಹ ರಿವ್ಯೂ ತೊಗೊಂಡು ಈ ವಿಡಿಯೋನ ಕಂಪ್ಲೀಟ್ ಮಾಡಿ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಕೂಡ ನಮ್ಮ ಜೊತೆ ಇದ್ದಾರೆ ಅಂತ. ಅವರು ವಿಸ್ಟಾಡೋಮಲ್ಲಿ ಇವತ್ತು ಟ್ರಾವೆಲ್ ಮಾಡಿದ್ದಾರೆ ಕಬಕಪುತ್ತೂರಿಂದ ಯಶವಂತಪುರದವರೆಗೂ. ಸೊ ಬನ್ನಿ ಅವ್ರ ಹತ್ರನೇ ಕೇಳೋಣ ಆ ವಿಸ್ಟಾಡೋಮ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅವ್ರ ಹತ್ರ ಅಂತ. ಸೊ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ, ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡಿ ಬ್ರೋ ನೀವು. ಪ್ರೀತಮ್ ಫ್ರೇಮ್ಸ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್, ಸರ್ ಹೇಳ್ತಾರೆ ಮುಂದಿನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡೋದಂತೂ ಮರಿಬೇಡಿ. ಸೊ ವಿಸ್ಟಾಡೋಮ್ ಹೆಂಗಿತ್ತು? ನಾರ್ಮಲ್ ಒಂದ್ಸಲ ಟ್ರೈ ಮಾಡ್ಬೋದು ಬ್ರದರ್. ರೈಲ್ ಫ್ಯಾನ್ಸ್ ಆದರೆ ಆಲ್ಮೋಸ್ಟ್ ಗೊತ್ತಾಯ್ತಲ್ಲ, ಡೋರಿ ಬಂದ ನಿಂತಿರ್ತೀವಿ. ಯಾಕಂದ್ರೆ ವಿಂಡೋ ಅಷ್ಟೇನು ಕ್ಲೀನ್ ಇದ್ದಿದ್ದಿಲ್ಲ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ. ಸೊ ಹಂಗಾಗಿ ಡೋರಿಂದನೇ ವ್ಯೂಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ, ಕಾಸ್ಟಿಂಗ್ ಬಗ್ಗೆ ಕಾಸ್ಟಿಂಗ್ ಹೈ ಅನಿಸ್ತು. ಕಾಸ್ಟಿಂಗ್ ಕೊಟ್ಟಿದ್ದಕ್ಕೆ ಫ್ರೀಯಾಗಿ ಒಂದು ಲಂಚ್ ಆದರೂ ಕೊಡ್ಬೋದಿತ್ತು ಅನಿಸುತ್ತೆ. ಕರೆಕ್ಟ್, ಬೆಟರ್ ಆಗಿತ್ತು ಅದು. ಸೊ ಓವರ್ ಆಲ್ ರೇಟಿಂಗ್ 10ಗೆ ಎಷ್ಟು ಕೊಡ್ತೀರಾ? 7. ಇದು ಬೆಟರಾ ಇಲ್ಲ ಅಂದರೆ ಎಕನಾಮಿ ಬೆಟರಾ? ಬೆಟರ್, ಎಕನಾಮಿನೇ ಬೆಟರ್. ಸೊ ಇದಾಗಿತ್ತು ಇವರ ಒಪಿನಿಯನ್. ವಿಸ್ಟಾಡೋಮ್ ಅಥವಾ ಎಕನಾಮಿ ಅಂತ ನಿಮ್ಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ
ಒಂದು ಸತಿ ನೀವು ವಿಸ್ಟಾಡೋಮಲ್ಲಿ ಟ್ರಾವೆಲ್ ಮಾಡ್ಬೋದು, ಇಲ್ಲಾಂದರೆ ನೀವು ಎಕಾನಮಿನೇ ಚೂಸ್ ಮಾಡ್ಕೋಬೋದು. ಅಂದರೆ 3E ಅದರಲ್ಲಿ ನಿಮ್ಗೆ ಆರಾಮಾಗಿ ಬೆಡ್ರೋಲ್ ಸಹ ಕೊಡ್ತಾರೆ. ಮಲ್ಕೊಂಡು ನೀವು ಆರಾಮಾಗಿ ಕಾರವಾರದಿಂದ ಬೆಂಗಳೂರವರೆಗೂ ಬರ್ಬೋದು ಅಥವಾ ಮಂಗಳೂರಿಂದ ಬೆಂಗಳೂರವರೆಗೂ ಬರ್ಬೋದು. ಅಲ್ಲಿಗೆ 313 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಯಶವಂತಪುರಕ್ಕೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ YPR. ಟೈಮಿಂಗ್ಸ್ ನೋಡ್ಕೊಂಬಿಡಿ, 8:45ಕ್ಕೆ ಬರಬೇಕಾಗಿರೋದು ಆಲ್ಮೋಸ್ಟ್ 9:45 ಅಷ್ಟೊತ್ತಿಗೆ ಬಂದಿದ್ದಾನೆ. ಸೊ ಸರಿ ಸುಮಾರು ಹೇಳಬೇಕಂದ್ರೆ 53 ನಿಮಿಷ ಲೇಟಾಗೆ ನಾವು ಇವತ್ತು ಯಶವಂತಪುರಗೆ ಎಂಟ್ರಾಗಿದ್ದೀವಿ. ಕಂಟ್ರೋಲಿಂಗ್ ಒಂಥರ ಬ್ಯಾಡ್ ಅಂತಲೇ ಹೇಳ್ಬೋದು. ಆರಾಮಾಗಿ ಬೇಗ ಕ್ಲಿಯರ್ ಮಾಡ್ಬೋದಾಗಿತ್ತು, ಬಟ್ ಏನು ರೀಸನ್ಸೋ ಗೊತ್ತಿಲ್ಲ, ಇಂಟರ್ನಲ್ ರೀಸನ್ಸ್ ಇರುತ್ತೆ. ಸೊ ನಾವು ಜಡ್ಜ್ ಕೂಡ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಅದರಿಂದ ನಾವು 53 ನಿಮಿಷ ಲೇಟಾಗಿ ಯಶವಂತಪುರಕ್ಕೆ ಬಂದಿದ್ದೀವಿ. ಸೊ ಕ್ವಿಕ್ಕಾಗೆ ಕಾಸ್ಟಿಂಗ್ ಸಹ ನಿಮಗೆ ಹೇಳ್ಬಿಡ್ತೀನಿ, ಯಾವ್ಯಾವ ಕ್ಲಾಸಸ್ಸು ಎಷ್ಟೆಷ್ಟು ಕಾಸ್ಟಿಂಗ್ ಆಗುತ್ತೆ ಅಂತ. ಸೊ ಸೆಕೆಂಡ್ ಸಿಟ್ಟಿಂಗ್ ಮಂಗಳೂರಿಂದ ನಾನು ಯಶವಂತಪುರವರೆಗೂ ಪ್ರೈಸಸ್ ಹೇಳ್ತಿರೋದು. ಸೊ ಸೆಕೆಂಡ್ ಸಿಟ್ಟಿಂಗ್ ಆದರೆ 155 ರೂಪಾಯಿ ಆಗುತ್ತೆ. ಇದಕ್ಕೆಲ್ಲ ಟ್ಯಾಕ್ಸಸ್ ಆ್ಯಡ್ ಆಗುತ್ತೆ, 155 ರುಪೀಸ್ ಆಗುತ್ತೆ. ಸ್ಲೀಪರ್ ಆದರೆ 255 ರುಪೀಸ್ ಆಗುತ್ತೆ. ಚೇರ್ ಕಾರ್ ಆದರೆ 560 ರುಪೀಸ್ ಆಗುತ್ತೆ. ಥರ್ಡ್ AC ಎಕಾನಮಿ ಆದರೆ 635, ಮತ್ತು ವಿಸ್ಟಾಡೋಮ್ ಆದರೆ 1525 ರುಪೀಸ್ ಆಗುತ್ತೆ. ಸೊ ಈ ಎಲ್ಲ ಪ್ರೈಸಸ್ಗೂ GST ಆ್ಯಡ್ ಆಗಿ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರೈಸಸ್ಸು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ಜನರಲ್ ಟಿಕೆಟ್ ನೀವು ತೊಗೊತೀರಾ ಅಂದರೆ 150 ರುಪೀಸ್ ಆಗುತ್ತೆ ಮಂಗಳೂರಿಂದ ಯಶವಂತಪುರದವರೆಗೂ. ಸೊ ಓವರಾಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ 8/10 ಅಂತ ಕೊಡ್ತೀನಿ. ವಾಶ್ರೂಮ್ಸು ಮತ್ತು ಪಂಕ್ಚುಯಾಲಿಟಿ ಇದೆರಡರಿಂದ 2 ಮಾರ್ಕ್ ಮೈನಸ್ ಆಗುತ್ತೆ ಈ ಟ್ರೈನ್ಗೆ. ವಾಶ್ರೂಮ್ಸ್ ಇನ್ನೂ ಕ್ಲೀನಾಗಿರ್ಬೋದಾಗಿತ್ತು. ಸ್ಲೀಪರ್ ಅಂತೂ ವರ್ಸ್ಟ್ ಕಂಡೀಷನಲ್ಲಿತ್ತು, ಬಟ್ ಸೆಕೆಂಡ್ ಸೆಟ್ಟಿಂಗ್ ಓಕೆ ಮ್ಯಾನೇಜಬಲ್ ಅಂತ ಹೇಳ್ಬೋದು. ಮತ್ತು ಪಂಕ್ಚುಯಾಲಿಟಿ ನಿಮಗೆ ಗೊತ್ತು, ಆಲ್ಮೋಸ್ಟ್ ಆನ್ ಟೈಮಲ್ಲಿ ರನ್ ಆಗ್ತಿರೋ ಗಾಡಿನ 53 ನಿಮಿಷ ಲೇಟ್ ಮಾಡಿ ಯಶವಂತಪುರ್ಗೆ ತೊಗೊಂಡಿದ್ದಾರೆ. ಸೊ ಈ ಎಲ್ಲ ರೀಸನ್ಸು ಈ ಟ್ರೈನ್ಗೆ 2 ಮಾರ್ಕ್ ಹೋಗೋಂಗೆ ಮಾಡ್ತು. ಸೊ ಓವರಾಲಾಗೆ 8/10 ಅಂತ ಕೊಡ್ತೀನಿ. ಆ್ಯಂಡ್ ಇನ್ನೊಂದು ನ್ಯಾಪ್ ಇಟ್ಕೊಳ್ಳಿ, ನೈಟ್ ಟ್ರೈನ್ಸ್ ಅಂದರೆ ಬೆಂಗಳೂರಿಂದ ನೈಟ್ ಟ್ರೈನ್ಸ್ ಇದೆಯಲ್ಲ, ಪಂಚ್ಗಂಗ್ ಆಗಿರ್ಬೋದು, ಕಣ್ಣೂರು ಆಗಿರ್ಬೋದು, ಅಥವಾ ಮುರುಡೇಶ್ವರ ಎಕ್ಸ್ಪ್ರೆಸ್ ಆಗಿರ್ಬೋದು, ಈ ಎಲ್ಲ ನೈಟ್ ಟ್ರೈನ್ಸ್ ಅವೈಲೇಬಲ್ ಇದೆ. ಡೇ ಟೈಮಲ್ಲಿ ಗೋಮಟೇಶ್ವರ ಎಕ್ಸ್ಪ್ರೆಸ್ ಆಗಿರ್ಬೋದು, ಅಥವಾ ಕಾರವಾರ ಎಕ್ಸ್ಪ್ರೆಸ್ ಆಗಿರ್ಬೋದು, ಅಥವಾ ಮಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ ಆಗಿರ್ಬೋದು, ಈ ಎಲ್ಲ ಟ್ರೈನ್ಸು ಕ್ಯಾನ್ಸಲ್ ಆಗಿದೆ 6 ತಿಂಗಳುಗಳ ಕಾಲ. ಸೊ ಫಾರ್ ಒನ್ ಲಾಸ್ಟ್ ಟೈಮ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ನೋಡೋಣ, ಫಿಂಗರ್ಸ್ ಕ್ರಾಸ್ಡ್. 6 ತಿಂಗಳಾದಮೇಲೆ ಈ ಡೀಸೆಲ್ ಲೋಕೋಮೋಟಿವ್ ಇದ್ದರೆ ಸಾಕು ಅಂತ ನಾನು ಅನ್ಕೊತಾ ಇದ್ದೀನಿ ಅಷ್ಟೇ. ಪ್ರೆಸೆಂಟೇಷನ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್. ಯಶವಂತಪುರದಿಂದ ಮುಂದಿನ ಜರ್ನಿಯೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.